ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾನು ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಸೆಟ್ ಎಕ್ಸಾಮ್ಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡಿದ್ದೇನೆ. ಅದರಲ್ಲಿ ಈಗಾಗಲೇ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಹಾಗೆ ಅಂದರೆ ಜನರಲ್ ಪೇಪರ್ ಫಸ್ಟ್ ಪೇಪರ್ ಏನಿದೆಯೋ ಅದರಲ್ಲಿ ಬರುವಂತಹ ಮೊದಲ ಅಧ್ಯಾಯ ಬೋಧನಾ ಸಾಮರ್ಥ್ಯ ಅಂತ ಹೇಳಿ, ಆ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಹಾಗೆ ನಾನು ಈಗ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೇನೆ. ಈಗಾಗಲೇ 2 ವಿಡಿಯೋಗಳನ್ನು ಈಗ ಮಾಡಿ ಹಾಕಿದ್ದೇನೆ. ಅದರಲ್ಲಿ 30 ಪ್ರಶ್ನೆಯನ್ನು ವಿಡಿಯೋ ಮೂಲಕ ತಮಗೆ ತಲುಪಿಸಿದ್ದೇನೆ. ಈಗ 3ನೇ ಒಂದು ವಿಡಿಯೋ, ಇದರಲ್ಲಿ ಸಹಿತ ನಾನು 30 ಪ್ರಶ್ನೋತ್ತರಗಳನ್ನು ವಿವರಣೆ ಸಮೇತ ನೀಡಿದ್ದೇನೆ. ಇದು ಈ ಸೆಟ್ ಎಕ್ಸಾಮಿಗೆ ಅಷ್ಟೇ ಅಲ್ಲದೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹಿತ ಬಹಳ ಮುಖ್ಯವಾದ ಕಾರಣ ನೀವು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಹೆಚ್ಚು ಜನ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ತಲುಪುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಆ ಪ್ರಶ್ನೋತ್ತರಗಳು ಯಾವುವು ಅನ್ನೋದನ್ನು ನೋಡೋಣ. ಪ್ರಶ್ನೆ 61. ಯಾವ ಬೋಧನಾ ವಿಧಾನವು ವಿದ್ಯಾರ್ಥಿಗಳಲ್ಲಿ ಸ್ವಕಲಿಕಾ ಕೌಶಲ್ಯಗಳನ್ನು ಸೆಲ್ಫ್ ಲರ್ನಿಂಗ್ ಸ್ಕಿಲ್ಸ್ ಅಭಿವೃದ್ಧಿಪಡಿಸುತ್ತದೆ? ಎ. ಉಪನ್ಯಾಸ ವಿಧಾನ ಲೆಕ್ಚರ್ ಮೆಥಡ್, ಬಿ. ಪ್ರಾಜೆಕ್ಟ್ ವಿಧಾನ ಪ್ರಾಜೆಕ್ಟ್ ಮೆಥಡ್, ಸಿ. ಪ್ರದರ್ಶನ ವಿಧಾನ ಡೆಮಾನ್ಸ್ಟ್ರೇಷನ್ ಮೆಥಡ್, ಡಿ. ಕಥಾನಿರೂಪಣೆ ಸ್ಟೋರಿ ಟೆಲ್ಲಿಂಗ್. ಸರಿಯಾದ ಉತ್ತರ ಬಿ. ಪ್ರಾಜೆಕ್ಟ್ ವಿಧಾನ ಪ್ರಾಜೆಕ್ಟ್ ಮೆಥಡ್. ವಿವರಣೆ: ಪ್ರಾಜೆಕ್ಟ್ ವಿಧಾನವು ವಿದ್ಯಾರ್ಥಿಗಳು ಸ್ವತಃ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮತ್ತು ಜ್ಞಾನವನ್ನು ಅನ್ವೇಷಿಸಲು ಪ್ರೋತ್ಸಾಹಿಸುತ್ತದೆ. ಪ್ರಶ್ನೆ 62. ಬೋಧನೆಯ ಮೈಕ್ರೋ ಟೀಚಿಂಗ್ಯ ಪ್ರಮುಖ ಉದ್ದೇಶವೇನು? ಎ. ದೊಡ್ಡ ಗುಂಪುಗಳಿಗೆ ಬೋಧಿಸುವುದು, ಬಿ. ಬೋಧನಾ ಕೌಶಲ್ಯಗಳನ್ನು ಸುಧಾರಿಸಲು ಶಿಕ್ಷಕ ಅಭ್ಯರ್ಥಿಗಳಿಗೆ ತರಬೇತಿ ನೀಡುವುದು, ಸಿ. ಕಲಿಕೆಯನ್ನು ಸುಲಭಗೊಳಿಸುವುದು, ಡಿ. ಹೆಚ್ಚು ಸುಲಭವಾಗಿ ಅಂಕಗಳನ್ನು ಗಳಿಸುವುದು. ಸರಿಯಾದ ಉತ್ತರ ಬಿ. ಬೋಧನಾ ಕೌಶಲ್ಯಗಳನ್ನು ಸುಧಾರಿಸಲು ಶಿಕ್ಷಕ ಅಭ್ಯರ್ಥಿಗಳಿಗೆ ತರಬೇತಿ ನೀಡುವುದು. ವಿವರಣೆ: ಮೈಕ್ರೋ ಟೀಚಿಂಗ್ ಎಂಬುದು ಒಂದು ತರಬೇತಿ ತಂತ್ರವಾಗಿದ್ದು, ನಿರ್ದಿಷ್ಟ ಬೋಧನಾ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸಲು ಕಡಿಮೆ ಅವಧಿಯಲ್ಲಿ ಸಣ್ಣ ಗುಂಪುಗಳಿಗೆ ಕಲಿಸುವ ವಿಧಾನವಾಗಿದೆ. ಪ್ರಶ್ನೆ 63. ಶಿಕ್ಷಣದ ಗುಣಮಟ್ಟವನ್ನು ಕ್ವಾಲಿಟಿ ಆಫ್ ಎಜುಕೇಷನ್ ಯಾವ ಅಂಶವು ಅಳೆಯುತ್ತದೆ? ಎ. ಶಾಲೆಯ ಕಟ್ಟಡ ಮತ್ತು ಮೂಲಭೂತ ಸೌಕರ್ಯಗಳು, ಬಿ. ವಿದ್ಯಾರ್ಥಿಗಳು ಪಡೆದ ಶ್ರೇಣಿಗಳು, ಸಿ. ಶಿಕ್ಷಣದ ಪ್ರಕ್ರಿಯೆಯು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಹೇಗೆ ಸಹಕಾರಿಯಾಗಿದೆ ಎಂಬುದು, ಡಿ. ಶಾಲೆಯಲ್ಲಿರುವ ಶಿಕ್ಷಕರ ಸಂಖ್ಯೆ. ಸರಿಯಾದ ಉತ್ತರ ಸಿ. ಶಿಕ್ಷಣದ ಪ್ರಕ್ರಿಯೆಯು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಹೇಗೆ ಸಹಕಾರಿ ಆಗಿದೆ ಎಂಬುದು. ವಿವರಣೆ: ಶಿಕ್ಷಣದ ಗುಣಮಟ್ಟವು ಕೇವಲ ಅಂಕಗಳಿಂದ ನಿರ್ಧರಿಸಲ್ಪಡುವುದಿಲ್ಲ, ಬದಲಾಗಿ ಮಕ್ಕಳು ಎಷ್ಟು ಪ್ರಬುದ್ಧರಾಗಿ ಬೆಳೆಯುತ್ತಾರೆ ಎಂಬುದರಿಂದಲೂ ನಿರ್ಧರಿಸಲ್ಪಡುತ್ತದೆ. ಪ್ರಶ್ನೆ 64. ಪ್ರತಿಕ್ರಿಯೆಯು ಫೀಡ್ಬ್ಯಾಕ್ ಪರಿಣಾಮಕಾರಿಯಾಗಲು ಅದರ ಪ್ರಮುಖ ಲಕ್ಷಣವೇನು? ಎ. ಇದು ಕೇವಲ ನಕಾರಾತ್ಮಕವಾಗಿರಬೇಕು, ಬಿ. ಇದು ನಿರ್ದಿಷ್ಟ ಮತ್ತು ರಚನಾತ್ಮಕವಾಗಿರಬೇಕು, ಸಿ. ಇದು ಕೇವಲ ಉತ್ತಮ ಅಂಶಗಳನ್ನು ಮಾತ್ರ ಹೇಳಬೇಕು, ಡಿ. ಇದು ತುಂಬಾ ಸಾಮಾನ್ಯ ಮತ್ತು ಅಸ್ಪಷ್ಟವಾಗಿರಬೇಕು. ಸರಿಯಾದ ಉತ್ತರ ಬಿ. ಇದು ನಿರ್ದಿಷ್ಟ ಮತ್ತು ರಚನಾತ್ಮಕವಾಗಿರಬೇಕು. ವಿವರಣೆ: ನಿರ್ದಿಷ್ಟ ಪ್ರತಿಕ್ರಿಯೆಯು ವಿದ್ಯಾರ್ಥಿಗೆ ತಾನು ಎಲ್ಲಿ ಸುಧಾರಿಸಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಪ್ರಶ್ನೆ 65. ಬೋಧನಾ ಪ್ರಕ್ರಿಯೆಯಲ್ಲಿ ಮೌಲ್ಯಮಾಪನದ ಪ್ರಮುಖ ಉದ್ದೇಶವೇನು? ಎ. ಕೇವಲ ಪರೀಕ್ಷೆಗಳನ್ನು ನಡೆಸುವುದು, ಬಿ. ಬೋಧನೆ ಮತ್ತು ಕಲಿಕೆಯ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಎಂಬುದನ್ನು ನಿರ್ಣಯಿಸುವುದು, ಸಿ. ವಿದ್ಯಾರ್ಥಿಗಳನ್ನು ವಿಭಾಗಿಸುವುದು, ಡಿ. ಶಿಕ್ಷಕರನ್ನು ಮಾತ್ರ ರೇಟಿಂಗ್ ಮಾಡುವುದು. ಸರಿಯಾದ ಉತ್ತರ ಬಿ. ಬೋಧನೆ ಮತ್ತು ಕಲಿಕೆಯ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಎಂಬುದನ್ನು ನಿರ್ಣಯಿಸುವುದು. ವಿವರಣೆ: ಮೌಲ್ಯಮಾಪನವು ಒಂದು ಪ್ರಮುಖ ಪ್ರಕ್ರಿಯೆಯಾಗಿದ್ದು, ಬೋಧನೆಯ ಪರಿಣಾಮಕಾರಿತ್ವವನ್ನು ಪರಿಶೀಲಿಸುತ್ತದೆ. ಪ್ರಶ್ನೆ 66. ಯಾವ ವಿಧಾನವು ಅನ್ವೇಷಣಾ ಕಲಿಕೆಯ ಡಿಸ್ಕವರಿ ಲರ್ನಿಂಗ್ ತತ್ವವನ್ನು ಆಧರಿಸಿದೆ? ಎ. ಉಪನ್ಯಾಸ ವಿಧಾನ, ಬಿ. ಪ್ರಾತ್ಯಕ್ಷಿಕೆ ಡೆಮಾನ್ಸ್ಟ್ರೇಷನ್, ಸಿ. ಪ್ರಾಜೆಕ್ಟ್ ವಿಧಾನ, ಡಿ. ಕಥಾನಿರೂಪಣೆ. ಸರಿಯಾದ ಉತ್ತರ ಸಿ. ಪ್ರಾಜೆಕ್ಟ್ ವಿಧಾನ. ವಿವರಣೆ: ಈ ವಿಧಾನದಲ್ಲಿ ವಿದ್ಯಾರ್ಥಿಗಳು ಸ್ವತಃ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಜ್ಞಾನವನ್ನು ಕಂಡುಹಿಡಿಯಲು ಪ್ರೇರೇಪಿಸಲಾಗುತ್ತದೆ. ಪ್ರಶ್ನೆ 67. ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿಯ ಪ್ರೊಫೆಷನಲ್ ಡೆವಲಪ್ಮೆಂಟ್ ಪ್ರಮುಖ ಉದ್ದೇಶವೇನು? ಎ. ವೇತನ ಹೆಚ್ಚಳಕ್ಕಾಗಿ, ಬಿ. ನೂತನ ಬೋಧನಾ ತಂತ್ರಗಳು ಮತ್ತು ಜ್ಞಾನವನ್ನು ಪಡೆಯಲು, ಸಿ. ರಜೆಯನ್ನು ಪಡೆಯಲು, ಡಿ. ತಮ್ಮ ಸ್ಥಾನವನ್ನು ಹೆಚ್ಚಿಸಿಕೊಳ್ಳಲು.
ಸರಿಯಾದ ಉತ್ತರ ಬಿ. ನೂತನ ಬೋಧನಾ ತಂತ್ರಗಳು ಮತ್ತು ಜ್ಞಾನವನ್ನು ಪಡೆಯಲು. ವಿವರಣೆ: ನಿರಂತರ ವೃತ್ತಿಪರ ಅಭಿವೃದ್ಧಿಯು ಶಿಕ್ಷಕರಿಗೆ ಆಧುನಿಕ ಶಿಕ್ಷಣ ಕ್ಷೇತ್ರದ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರಶ್ನೆ 68. ಬೋಧನೆಯ ಯಾವ ಹಂತದಲ್ಲಿ ಪ್ರಶ್ನಿಸುವಿಕೆಯು ಕಲಿಕೆಯನ್ನು ಹೆಚ್ಚು ಪ್ರಚೋದಿಸುತ್ತದೆ? ಎ. ಪಾಠದ ಆರಂಭದಲ್ಲಿ ಹಿಂದಿನ ಜ್ಞಾನವನ್ನು ನೆನಪಿಸಲು. ಬಿ. ಪಾಠದ ಮಧ್ಯದಲ್ಲಿ ತಿಳುವಳಿಕೆಯನ್ನು ಪರಿಶೀಲಿಸಲು. ಸಿ. ಪಾಠದ ಕೊನೆಯಲ್ಲಿ ಸಾರಾಂಶ ಹೇಳಲು. ಡಿ. ಈ ಎಲ್ಲಾ ಹಂತಗಳಲ್ಲಿ. ಸರಿಯಾದ ಉತ್ತರ ಡಿ. ಈ ಎಲ್ಲಾ ಹಂತಗಳಲ್ಲಿ. ವಿವರಣೆ: ಪ್ರಶ್ನೆಗಳು ಬೋಧನಾ ಪ್ರಕ್ರಿಯೆಯ ಉದ್ದಕ್ಕೂ ವಿದ್ಯಾರ್ಥಿಗಳನ್ನು ಸಕ್ರಿಯವಾಗಿ ತೊಡಗಿಸುತ್ತವೆ. ಪ್ರಶ್ನೆ 69. ಉತ್ತಮ ಕಲಿಕಾ ವಾತಾವರಣದ ಪ್ರಮುಖ ಲಕ್ಷಣವೇನು? ಎ. ಕಟ್ಟುನಿಟ್ಟಿನ ನಿಯಮಗಳನ್ನು ಹೇರುವುದು. ಬಿ. ವಿದ್ಯಾರ್ಥಿಗಳ ನಡುವೆ ತೀವ್ರ ಸ್ಪರ್ಧೆಯನ್ನು ಸೃಷ್ಟಿಸುವುದು. ಸಿ. ಸುರಕ್ಷಿತ ಮತ್ತು ಪ್ರೋತ್ಸಾಹದಾಯಕ ವಾತಾವರಣವನ್ನು ಸೃಷ್ಟಿಸುವುದು. ಡಿ. ಹೆಚ್ಚು ಬೋಧನಾ ಸಾಮಗ್ರಿಗಳನ್ನು ಮಾತ್ರ ನೀಡುವುದು. ಸರಿಯಾದ ಉತ್ತರ ಸಿ. ಸುರಕ್ಷಿತ ಮತ್ತು ಪ್ರೋತ್ಸಾಹದಾಯಕ ವಾತಾವರಣವನ್ನು ಸೃಷ್ಟಿಸುವುದು. ವಿವರಣೆ: ಸುರಕ್ಷಿತ ವಾತಾವರಣವು ವಿದ್ಯಾರ್ಥಿಗಳಿಗೆ ಯಾವುದೇ ಭಯವಿಲ್ಲದೆ ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ. ಪ್ರಶ್ನೆ 70. ಶಿಕ್ಷಣದಲ್ಲಿ ವ್ಯಕ್ತಿಗತ ವ್ಯತ್ಯಾಸಗಳನ್ನು ಇಂಡಿವಿಜುವಲ್ ಡಿಫರೆನ್ಸಸ್ ಗುರುತಿಸುವುದು ಏಕೆ ಮುಖ್ಯ? ಎ. ಕೇವಲ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಲು. ಬಿ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕಾ ಅಗತ್ಯಗಳಿಗೆ ತಕ್ಕಂತೆ ಬೋಧನಾ ವಿಧಾನಗಳನ್ನು ಹೊಂದಿಸಲು. ಸಿ. ಶಿಕ್ಷಕರ ಕಾರ್ಯಭಾರವನ್ನು ಹೆಚ್ಚಿಸಲು. ಡಿ. ತರಗತಿಯನ್ನು ವಿಭಜಿಸಲು. ಸರಿಯಾದ ಉತ್ತರ ಬಿ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕಾ ಅಗತ್ಯಗಳಿಗೆ ತಕ್ಕಂತೆ ಬೋಧನಾ ವಿಧಾನಗಳನ್ನು ಹೊಂದಿಸಲು. ವಿವರಣೆ: ಇದು ಸಮಾನ ಶಿಕ್ಷಣದ ತತ್ವಕ್ಕೆ ಅನುಗುಣವಾಗಿದ್ದು, ಪ್ರತಿ ವಿದ್ಯಾರ್ಥಿಗೂ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. ಪ್ರಶ್ನೆ 71. ಕಲಿಕೆಯ ವರ್ಗಾವಣೆ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಎಂದರೇನು? ಎ. ಕಲಿಕೆಯ ಸ್ಥಳವನ್ನು ಬದಲಾಯಿಸುವುದು. ಬಿ. ಒಂದು ಪರಿಸ್ಥಿತಿಯಲ್ಲಿ ಕಲಿತ ಕೌಶಲ್ಯಗಳನ್ನು ಮತ್ತೊಂದು ಪರಿಸ್ಥಿತಿಗೆ ಅನ್ವಯಿಸುವುದು. ಸಿ. ಕೇವಲ ಪಠ್ಯಪುಸ್ತಕವನ್ನು ಬದಲಾಯಿಸುವುದು. ಡಿ. ಕಂಠಪಾಠದ ಮೂಲಕ ಕಲಿಯುವುದು. ಸರಿಯಾದ ಉತ್ತರ ಬಿ. ಒಂದು ಪರಿಸ್ಥಿತಿಯಲ್ಲಿ ಕಲಿತ ಕೌಶಲ್ಯಗಳನ್ನು ಮತ್ತೊಂದು ಪರಿಸ್ಥಿತಿಗೆ ಅನ್ವಯಿಸುವುದು. ವಿವರಣೆ: ಉದಾಹರಣೆಗೆ, ಗಣಿತದಲ್ಲಿನ ಪರಿಕಲ್ಪನೆಗಳನ್ನು ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲು ಬಳಸುವುದು. ಪ್ರಶ್ನೆ 72. ಯಾವ ಮೌಲ್ಯಮಾಪನ ವಿಧಾನವು ವಿದ್ಯಾರ್ಥಿಯ ಸೃಜನಾತ್ಮಕತೆಯನ್ನು ಉತ್ತಮವಾಗಿ ಅಳೆಯುತ್ತದೆ? ಎ. ಬಹು ಆಯ್ಕೆ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಬಿ. ನೆನಪಿನಾಧಾರಿತ ಪ್ರಶ್ನೆಗಳು. ಸಿ. ಮುಕ್ತ ಪ್ರಶ್ನೆಗಳು ಓಪನ್ ಎಂಡೆಡ್ ಕ್ವೆಶ್ಚನ್ಸ್. ಡಿ. ಕೇವಲ ಮೌಖಿಕ ಪರೀಕ್ಷೆ. ಸರಿಯಾದ ಉತ್ತರ ಸಿ. ಮುಕ್ತ ಪ್ರಶ್ನೆಗಳು ಓಪನ್ ಎಂಡೆಡ್ ಕ್ವೆಶ್ಚನ್ಸ್. ವಿವರಣೆ: ಇವು ವಿದ್ಯಾರ್ಥಿಗಳಿಗೆ ತಮ್ಮದೇ ಅನನ್ಯ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಅವಕಾಶ ನೀಡುತ್ತವೆ. ಪ್ರಶ್ನೆ 73. ಬೋಧನೆಯಲ್ಲಿ ಸಂವಹನದ ಕಮ್ಯುನಿಕೇಷನ್ ಪ್ರಮುಖ ಉದ್ದೇಶವೇನು? ಎ. ಕೇವಲ ಮಾಹಿತಿ ಹಂಚಿಕೊಳ್ಳುವುದು. ಬಿ. ವಿದ್ಯಾರ್ಥಿಗಳನ್ನು ನಿಯಂತ್ರಿಸುವುದು. ಸಿ. ಕೇವಲ ಶಿಕ್ಷಕರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು. ಡಿ. ಪರಸ್ಪರ ತಿಳುವಳಿಕೆ ಮತ್ತು ಸಂಬಂಧವನ್ನು ಬೆಳೆಸುವುದು. ಸರಿಯಾದ ಉತ್ತರ ಡಿ. ಪರಸ್ಪರ ತಿಳುವಳಿಕೆ ಮತ್ತು ಸಂಬಂಧವನ್ನು ಬೆಳೆಸುವುದು. ವಿವರಣೆ: ಉತ್ತಮ ಸಂವಹನವು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ವಿಶ್ವಾಸ ಮತ್ತು ಆಳವಾದ ತಿಳುವಳಿಕೆಯನ್ನು ಸೃಷ್ಟಿಸುತ್ತದೆ. ಪ್ರಶ್ನೆ 74. ಯಾವ ರೀತಿಯ ಶಿಕ್ಷಕನು ವಿದ್ಯಾರ್ಥಿಗಳಲ್ಲಿ ಸ್ವಪ್ರೇರಣೆಯನ್ನು ಸೆಲ್ಫ್ ಮೋಟಿವೇಷನ್ ಬೆಳೆಸಲು ಹೆಚ್ಚು ಸಹಾಯಕನಾಗಿರುತ್ತಾನೆ? ಎ. ನಿರಂತರವಾಗಿ ವಿದ್ಯಾರ್ಥಿಗಳನ್ನು ನಿಯಂತ್ರಿಸುವ ಶಿಕ್ಷಕ. ಬಿ. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಮತ್ತು ಬೆಂಬಲಿಸುವ ಶಿಕ್ಷಕ. ಸಿ. ಕೇವಲ ಸವಾಲುಗಳನ್ನು ನೀಡುವ ಶಿಕ್ಷಕ. ಡಿ. ಕೇವಲ ಅಂಕಗಳ ಬಗ್ಗೆ ಒತ್ತು ನೀಡುವ ಶಿಕ್ಷಕ. ಸರಿಯಾದ ಉತ್ತರ ಬಿ. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಮತ್ತು ಬೆಂಬಲಿಸುವ ಶಿಕ್ಷಕ. ವಿವರಣೆ: ಪ್ರೋತ್ಸಾಹವು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಮತ್ತು ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುತ್ತದೆ. ಪ್ರಶ್ನೆ 75. ಜ್ಞಾನ ನಿರ್ಮಾಣದ ನಾಲೆಜ್ ಕನ್ಸ್ಟ್ರಕ್ಷನ್ ಪ್ರಕ್ರಿಯೆಯ ಒಂದು ಪ್ರಮುಖ ಅಂಶ ಯಾವುದು? ಎ. ಶಿಕ್ಷಕರು ನೀಡುವ ಮಾಹಿತಿಯನ್ನು ಕಂಠಪಾಠ ಮಾಡುವುದು. ಬಿ. ವಿದ್ಯಾರ್ಥಿಗಳು ತಮ್ಮ ಸ್ವಂತ ಅನುಭವ ಮತ್ತು ಜ್ಞಾನದ ಆಧಾರದ ಮೇಲೆ ಹೊಸ ತಿಳುವಳಿಕೆಯನ್ನು ರೂಪಿಸುವುದು. ಸಿ. ಕೇವಲ ಪಠ್ಯಪುಸ್ತಕವನ್ನು ಓದುವುದು. ಡಿ. ಇಂಟರ್ನೆಟ್ನಿಂದ ಮಾಹಿತಿ ಸಂಗ್ರಹಿಸುವುದು. ಸರಿಯಾದ ಉತ್ತರ ಬಿ. ವಿದ್ಯಾರ್ಥಿಗಳು ತಮ್ಮ ಸ್ವಂತ ಅನುಭವ ಮತ್ತು ಜ್ಞಾನದ ಆಧಾರದ ಮೇಲೆ ಹೊಸ ತಿಳುವಳಿಕೆಯನ್ನು ರೂಪಿಸುವುದು. ವಿವರಣೆ: ಇದು ರಚನಾತ್ಮಕ ವಿಧಾನದ ತತ್ವವಾಗಿದ್ದು, ವಿದ್ಯಾರ್ಥಿಗಳು ಸಕ್ರಿಯವಾಗಿ ಕಲಿಯುವವರು ಎಂದು ಹೇಳುತ್ತದೆ. ಪ್ರಶ್ನೆ 76. ಶಿಕ್ಷಣದಲ್ಲಿ ವ್ಯಕ್ತಿಗತ ಸೂಚನಾ ವಿಧಾನ ಇಂಡಿವಿಜುವಲೈಸ್ಡ್ ಇನ್ಸ್ಟ್ರಕ್ಷನ್ದ ಮುಖ್ಯ ಪ್ರಯೋಜನವೇನು? ಎ. ಶಿಕ್ಷಕರ ಕೆಲಸವನ್ನು ಸುಲಭಗೊಳಿಸುವುದು. ಬಿ. ಪ್ರತಿ ವಿದ್ಯಾರ್ಥಿಯ ಕಲಿಕಾ ವೇಗಕ್ಕೆ ತಕ್ಕಂತೆ ಬೋಧಿಸುವುದು. ಸಿ.
ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಸಹಾಯ ಮಾಡುವುದು. ಡಿ. ಕೇವಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸುವುದು. ಸರಿಯಾದ ಉತ್ತರ ಬಿ. ಪ್ರತಿ ವಿದ್ಯಾರ್ಥಿಯ ಕಲಿಕಾ ವೇಗಕ್ಕೆ ತಕ್ಕಂತೆ ಬೋಧಿಸುವುದು. ವಿವರಣೆ: ಈ ವಿಧಾನವು ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶಿಷ್ಟ ಕಲಿಕಾ ಶೈಲಿ, ಸಾಮರ್ಥ್ಯ ಮತ್ತು ಅಗತ್ಯಗಳಿಗೆ ಒತ್ತು ನೀಡುತ್ತದೆ. ಪ್ರಶ್ನೆ 77. ಉತ್ತಮ ಬೋಧನಾ ಸಾಮಗ್ರಿಗಳ ಟೀಚಿಂಗ್ ಏಡ್ಸ್ ಪ್ರಮುಖ ಉದ್ದೇಶವೇನು? ಎ. ಶಿಕ್ಷಕರನ್ನು ಆಕರ್ಷಕವಾಗಿ ಕಾಣುವಂತೆ ಮಾಡುವುದು. ಬಿ. ವಿದ್ಯಾರ್ಥಿಗಳ ಗಮನ ಸೆಳೆಯುವುದು ಮತ್ತು ಕಲಿಕೆಯನ್ನು ಸುಲಭಗೊಳಿಸುವುದು. ಸಿ. ಕೇವಲ ಪಾಠವನ್ನು ಪೂರ್ಣಗೊಳಿಸುವುದು. ಡಿ. ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿ ನೀಡುವುದು. ಸರಿಯಾದ ಉತ್ತರ ಬಿ. ವಿದ್ಯಾರ್ಥಿಗಳ ಗಮನ ಸೆಳೆಯುವುದು ಮತ್ತು ಕಲಿಕೆಯನ್ನು ಸುಲಭಗೊಳಿಸುವುದು. ವಿವರಣೆ: ಉತ್ತಮ ಬೋಧನಾ ಸಾಮಗ್ರಿಗಳು ವಿಷಯವನ್ನು ಹೆಚ್ಚು ಆಕರ್ಷಕ ಮತ್ತು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಪ್ರಶ್ನೆ 78. ಬೋಧನೆಯಲ್ಲಿ ಪ್ರೇರಣೆಯು ಮೋಟಿವೇಷನ್ ಏಕೆ ನಿರ್ಣಾಯಕವಾಗಿದೆ? ಎ. ವಿದ್ಯಾರ್ಥಿಗಳನ್ನು ಶಿಕ್ಷಕರ ಮೇಲೆ ಅವಲಂಬಿತರನ್ನಾಗಿ ಮಾಡುವುದು. ಬಿ. ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಬಗ್ಗೆ ಆಸಕ್ತಿ ಮತ್ತು ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುವುದು. ಸಿ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆಯಲು ಸಹಾಯ ಮಾಡುವುದು. ಡಿ. ಕೇವಲ ಪಠ್ಯಕ್ರಮವನ್ನು ಪೂರ್ಣಗೊಳಿಸಲು. ಸರಿಯಾದ ಉತ್ತರ ಬಿ. ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಬಗ್ಗೆ ಆಸಕ್ತಿ ಮತ್ತು ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುವುದು. ವಿವರಣೆ: ಪ್ರೇರಣೆಯು ಕಲಿಕೆಯು ಯಶಸ್ವಿಯಾಗಲು ಪ್ರಮುಖ ಅಂಶವಾಗಿದೆ, ಏಕೆಂದರೆ ಇದು ವಿದ್ಯಾರ್ಥಿಗಳನ್ನು ಸಕ್ರಿಯವಾಗಿ ತೊಡಗಿಸುತ್ತದೆ. ಪ್ರಶ್ನೆ 79. ಕಲಿಕಾ ಪ್ರಕ್ರಿಯೆಯಲ್ಲಿ ನಡವಳಿಕೆವಾದ ಬಿಹೇವಿಯರಿಸಂದ ಮುಖ್ಯ ತತ್ವವೇನು? ಎ. ಕಲಿಕೆಯು ಆಂತರಿಕ ಮಾನಸಿಕ ಪ್ರಕ್ರಿಯೆ. ಬಿ. ಕಲಿಕೆಯು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ನಡುವಿನ ಸಂಬಂಧ. ಸಿ. ಕಲಿಕೆಯು ಸಾಮಾಜಿಕ ಸಂವಹನದ ಫಲಿತಾಂಶ. ಡಿ. ಕಲಿಕೆಯು ಸೃಜನಾತ್ಮಕ ಪ್ರಕ್ರಿಯೆ. ಸರಿಯಾದ ಉತ್ತರ ಬಿ. ಕಲಿಕೆಯು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ನಡುವಿನ ಸಂಬಂಧ. ವಿವರಣೆ: ನಡವಳಿಕೆವಾದವು ಪರಿಸರದಿಂದ ಬರುವ ಪ್ರಚೋದನೆಗಳಿಗೆ ಒಬ್ಬ ವ್ಯಕ್ತಿ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂಬುದರ ಮೇಲೆ ಕೇಂದ್ರೀಕರಿಸುತ್ತದೆ. ಪ್ರಶ್ನೆ 80. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್ CCE ದ ಪ್ರಮುಖ ಪ್ರಯೋಜನವೇನು? ಎ. ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಭಯವನ್ನು ಹೆಚ್ಚಿಸುವುದು. ಬಿ. ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸಹ ಶೈಕ್ಷಣಿಕ ಕ್ಷೇತ್ರಗಳನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು. ಸಿ. ಕೇವಲ ವರ್ಷದ ಅಂತ್ಯದಲ್ಲಿ ಪರೀಕ್ಷೆ ನಡೆಸುವುದು. ಡಿ. ಶಿಕ್ಷಕರಿಗೆ ಹೆಚ್ಚು ಕೆಲಸ ನೀಡುವುದು. ಸರಿಯಾದ ಉತ್ತರ ಬಿ. ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸಹ ಶೈಕ್ಷಣಿಕ ಕ್ಷೇತ್ರಗಳನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು. ವಿವರಣೆ: CCEಯು ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಮೌಲ್ಯಮಾಪನ ಮಾಡುತ್ತದೆ. ಪ್ರಶ್ನೆ 81. ಯಾವ ಬೋಧನಾ ವಿಧಾನವು ಸಂವಾದವನ್ನು ಡಯಲಾಗ್ ಪ್ರಮುಖ ಸಾಧನವಾಗಿ ಬಳಸುತ್ತದೆ? ಎ. ಉಪನ್ಯಾಸ ವಿಧಾನ. ಬಿ. ಸಮಸ್ಯೆ ಆಧಾರಿತ ಕಲಿಕೆ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್. ಸಿ. ಕಂಠಪಾಠ ವಿಧಾನ. ಡಿ. ಕೇವಲ ಪ್ರದರ್ಶನ ವಿಧಾನ. ಸರಿಯಾದ ಉತ್ತರ ಬಿ. ಸಮಸ್ಯೆ ಆಧಾರಿತ ಕಲಿಕೆ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್. ವಿವರಣೆ: ಈ ವಿಧಾನದಲ್ಲಿ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನು ಚರ್ಚಿಸಲು ಮತ್ತು ಪರಿಹರಿಸಲು ಸಂವಾದದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಪ್ರಶ್ನೆ 82. ಬೋಧನೆಯಲ್ಲಿ ಪ್ರತಿಬಿಂಬಿತ ಅಭ್ಯಾಸ ರಿಫ್ಲೆಕ್ಟಿವ್ ಪ್ರಾಕ್ಟೀಸ್ದ ಒಂದು ಉದಾಹರಣೆ ಯಾವುದು? ಎ. ಶಿಕ್ಷಕರು ತಮ್ಮ ತರಗತಿಯನ್ನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿ ನಂತರ ವಿಶ್ಲೇಷಿಸುವುದು. ಬಿ. ಇತರ ಶಿಕ್ಷಕರ ಪಾಠಗಳನ್ನು ನೋಡುವುದು. ಸಿ. ತರಗತಿಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು. ಡಿ. ಕೇವಲ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸುವುದು. ಸರಿಯಾದ ಉತ್ತರ ಎ. ಶಿಕ್ಷಕರು ತಮ್ಮ ತರಗತಿಯನ್ನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿ ನಂತರ ವಿಶ್ಲೇಷಿಸುವುದು. ವಿವರಣೆ: ಇದು ಶಿಕ್ಷಕರಿಗೆ ತಮ್ಮ ಬೋಧನೆಯ ಬಗ್ಗೆ ಆಳವಾದ ಒಳನೋಟಗಳನ್ನು ಪಡೆಯಲು ಮತ್ತು ಸುಧಾರಣೆ ಮಾಡಲು ಸಹಾಯ ಮಾಡುತ್ತದೆ. ಪ್ರಶ್ನೆ 83. ಶಿಕ್ಷಣದಲ್ಲಿ ಬೋಧನಾ ಯೋಜನೆ ಲೆಸನ್ ಪ್ಲಾನ್ಯ ಅತಿ ಮುಖ್ಯವಾದ ಭಾಗ ಯಾವುದು? ಎ. ಬೋಧನಾ ಸಾಮಗ್ರಿಗಳು. ಬಿ. ಪಾಠದ ಉದ್ದೇಶಗಳು ಆಬ್ಜೆಕ್ಟಿವ್ಸ್. ಸಿ. ಬೋಧನಾ ಸಮಯದ ನಿರ್ವಹಣೆ. ಡಿ. ಮೌಲ್ಯಮಾಪನ ವಿಧಾನಗಳು. ಸರಿಯಾದ ಉತ್ತರ ಬಿ. ಪಾಠದ ಉದ್ದೇಶಗಳು ಆಬ್ಜೆಕ್ಟಿವ್ಸ್. ವಿವರಣೆ: ಪಾಠದ ಉದ್ದೇಶಗಳು ಕಲಿಕೆಯ ಗುರಿಗಳನ್ನು ಸ್ಪಷ್ಟಪಡಿಸುತ್ತವೆ ಮತ್ತು ಬೋಧನೆಯು ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬುದನ್ನು ನಿರ್ಧರಿಸುತ್ತವೆ. ಪ್ರಶ್ನೆ 84. ಅರ್ಥಪೂರ್ಣ ಕಲಿಕೆ ಮೀನಿಂಗ್ಫುಲ್ ಲರ್ನಿಂಗ್ ಎಂದರೇನು? ಎ. ಕೇವಲ ಕಂಠಪಾಠ ಮಾಡುವುದು. ಬಿ. ಹೊಸ ಮಾಹಿತಿಯನ್ನು ಈಗಾಗಲೇ ತಿಳಿದಿರುವ ವಿಷಯಗಳೊಂದಿಗೆ ಸಂಬಂಧಿಸುವುದು. ಸಿ. ಕಡಿಮೆ ಸಮಯದಲ್ಲಿ ಕಲಿಯುವುದು. ಡಿ. ಉತ್ತಮ ಅಂಕಗಳನ್ನು ಗಳಿಸುವುದು. ಸರಿಯಾದ ಉತ್ತರ ಬಿ. ಹೊಸ ಮಾಹಿತಿಯನ್ನು ಈಗಾಗಲೇ ತಿಳಿದಿರುವ ವಿಷಯಗಳೊಂದಿಗೆ ಸಂಬಂಧಿಸುವುದು. ವಿವರಣೆ: ಈ ರೀತಿಯ ಕಲಿಕೆಯು ಹೊಸ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅವುಗಳನ್ನು ದೀರ್ಘಾವಧಿಗೆ ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ.
ಪ್ರಶ್ನೆ 85. ಪ್ರಶ್ನೋತ್ತರ ಕ್ವೆಶ್ಚನ್ ಆನ್ಸರ್ ವಿಧಾನದ ಪ್ರಮುಖ ಉದ್ದೇಶವೇನು? ಎ. ವಿದ್ಯಾರ್ಥಿಗಳನ್ನು ಗೊಂದಲಕ್ಕೀಡು ಮಾಡುವುದು. ಬಿ. ಕಲಿಯುವವರ ತಿಳುವಳಿಕೆ ಮತ್ತು ಭಾಗವಹಿಸುವಿಕೆಯನ್ನು ಪರಿಶೀಲಿಸುವುದು. ಸಿ. ಕೇವಲ ಶಿಕ್ಷಕರ ಜ್ಞಾನವನ್ನು ಪ್ರದರ್ಶಿಸುವುದು. ಡಿ. ತರಗತಿಯನ್ನು ನಿಯಂತ್ರಿಸುವುದು. ಸರಿಯಾದ ಉತ್ತರ ಬಿ. ಕಲಿಯುವವರ ತಿಳುವಳಿಕೆ ಮತ್ತು ಭಾಗವಹಿಸುವಿಕೆಯನ್ನು ಪರಿಶೀಲಿಸುವುದು. ವಿವರಣೆ: ಪ್ರಶ್ನೆಗಳು ಶಿಕ್ಷಕರಿಗೆ ತಕ್ಷಣದ ಪ್ರತಿಕ್ರಿಯೆಯನ್ನು ನೀಡಿ ಪಾಠದ ಪರಿಣಾಮಕಾರಿತ್ವವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಪ್ರಶ್ನೆ 86. ಶಿಕ್ಷಕರ ಸಂವಹನ ಕೌಶಲ್ಯಗಳು ಕಮ್ಯುನಿಕೇಷನ್ ಸ್ಕಿಲ್ಸ್ ಏಕೆ ನಿರ್ಣಾಯಕ? ಎ. ಕೇವಲ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು. ಬಿ. ಮಾಹಿತಿ ಮತ್ತು ಜ್ಞಾನವನ್ನು ಪರಿಣಾಮಕಾರಿಯಾಗಿ ರವಾನಿಸಲು. ಸಿ. ಉತ್ತಮ ವ್ಯಕ್ತಿತ್ವವನ್ನು ಪ್ರದರ್ಶಿಸಲು. ಡಿ. ಕೇವಲ ಪಾಠಗಳನ್ನು ಓದಲು. ಸರಿಯಾದ ಉತ್ತರ ಬಿ. ಮಾಹಿತಿ ಮತ್ತು ಜ್ಞಾನವನ್ನು ಪರಿಣಾಮಕಾರಿಯಾಗಿ ರವಾನಿಸಲು. ವಿವರಣೆ: ಉತ್ತಮ ಸಂವಹನವು ಕಲಿಕೆಯನ್ನು ಸುಲಭಗೊಳಿಸುತ್ತದೆ ಮತ್ತು ವಿದ್ಯಾರ್ಥಿಗಳಲ್ಲಿ ವಿಷಯದ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಮೂಡಿಸುತ್ತದೆ. ಪ್ರಶ್ನೆ 87. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಸಾಮಾಜಿಕ ಅಂಶ ಸೋಷಿಯಲ್ ಫ್ಯಾಕ್ಟರ್ ಯಾವುದು? ಎ. ತರಗತಿಯ ಮೂಲಭೂತ ಸೌಕರ್ಯ. ಬಿ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ. ಸಿ. ಬೋಧನಾ ಸಾಮಗ್ರಿಗಳು. ಡಿ. ಶಿಕ್ಷಕರ ವೇತನ. ಸರಿಯಾದ ಉತ್ತರ ಬಿ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ. ವಿವರಣೆ: ಉತ್ತಮ ಸಾಮಾಜಿಕ ಸಂಬಂಧಗಳು ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸುರಕ್ಷಿತ ಮತ್ತು ಪ್ರೋತ್ಸಾಹದಾಯಕ ಭಾವನೆ ಮೂಡಿಸುತ್ತವೆ. ಪ್ರಶ್ನೆ 88. ಯಾವ ಮೌಲ್ಯಮಾಪನವು ಕಲಿಯುವಿಕೆಯ ಸುಧಾರಣೆಯ ಮೇಲೆ ಹೆಚ್ಚು ಒತ್ತು ನೀಡುತ್ತದೆ? ಎ. ಸಂಕಲನಾತ್ಮಕ ಮೌಲ್ಯಮಾಪನ ಸಮೇಟಿವ್ ಅಸೆಸ್ಮೆಂಟ್. ಬಿ. ರೂಪಾತ್ಮಕ ಮೌಲ್ಯಮಾಪನ ಫಾರ್ಮೇಟಿವ್ ಅಸೆಸ್ಮೆಂಟ್. ಸಿ. ಬಾಹ್ಯ ಮೌಲ್ಯಮಾಪನ. ಡಿ. ಆಂತರಿಕ ಮೌಲ್ಯಮಾಪನ. ಸರಿಯಾದ ಉತ್ತರ ಬಿ. ರೂಪಾತ್ಮಕ ಮೌಲ್ಯಮಾಪನ ಫಾರ್ಮೇಟಿವ್ ಅಸೆಸ್ಮೆಂಟ್. ವಿವರಣೆ: ರೂಪಾತ್ಮಕ ಮೌಲ್ಯಮಾಪನವು ಕಲಿಕೆಯ ಪ್ರಕ್ರಿಯೆಯ ಉದ್ದಕ್ಕೂ ಪ್ರತಿಕ್ರಿಯೆ ನೀಡಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇಬ್ಬರೂ ತಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರಶ್ನೆ 89. ಪಾತ್ರಾಭಿನಯ ರೋಲ್ ಪ್ಲೇಯಿಂಗ್ದ ಬೋಧನಾ ವಿಧಾನದ ಮುಖ್ಯ ಪ್ರಯೋಜನವೇನು? ಎ. ಕೇವಲ ಮನರಂಜನೆಗಾಗಿ. ಬಿ. ವಿದ್ಯಾರ್ಥಿಗಳಿಗೆ ವಿಷಯವನ್ನು ನೈಜ ಜೀವನದ ಸಂದರ್ಭಗಳಲ್ಲಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವುದು. ಸಿ. ಪಾಠವನ್ನು ಬೇಗನೆ ಪೂರ್ಣಗೊಳಿಸುವುದು. ಡಿ. ವಿದ್ಯಾರ್ಥಿಗಳ ನಟನೆ ಸಾಮರ್ಥ್ಯವನ್ನು ಪರೀಕ್ಷಿಸುವುದು. ಸರಿಯಾದ ಉತ್ತರ ಬಿ. ವಿದ್ಯಾರ್ಥಿಗಳಿಗೆ ವಿಷಯವನ್ನು ನೈಜ ಜೀವನದ ಸಂದರ್ಭಗಳಲ್ಲಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವುದು. ವಿವರಣೆ: ಪಾತ್ರಾಭಿನಯವು ವಿದ್ಯಾರ್ಥಿಗಳಲ್ಲಿ ಅನುಭವಾತ್ಮಕ ಕಲಿಕೆಯನ್ನು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಉತ್ತೇಜಿಸುತ್ತದೆ. ಪ್ರಶ್ನೆ 90. ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಅಡೆತಡೆಗಳನ್ನು ಬ್ಯಾರಿಯರ್ಸ್ ಸೃಷ್ಟಿಸುತ್ತದೆ? ಎ. ಸರಳ ಮತ್ತು ಸ್ಪಷ್ಟ ಭಾಷೆ. ಬಿ. ಪರಸ್ಪರ ತಿಳುವಳಿಕೆ. ಸಿ. ಸಂಕೀರ್ಣ ಪದಗಳು ಮತ್ತು ಅಸ್ಪಷ್ಟ ವಿವರಣೆಗಳು. ಡಿ. ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು. ಸರಿಯಾದ ಉತ್ತರ ಸಿ. ಸಂಕೀರ್ಣ ಪದಗಳು ಮತ್ತು ಅಸ್ಪಷ್ಟ ವಿವರಣೆಗಳು. ವಿವರಣೆ: ಸಂಕೀರ್ಣ ಭಾಷೆಯು ವಿದ್ಯಾರ್ಥಿಗಳಿಗೆ ವಿಷಯವನ್ನು ಅರ್ಥಮಾಡಿಕೊಳ್ಳಲು ಕಷ್ಟವಾಗಿಸುತ್ತದೆ ಮತ್ತು ಸಂವಹನದಲ್ಲಿ ಅಂತರವನ್ನು ಸೃಷ್ಟಿಸುತ್ತದೆ. ಸ್ನೇಹಿತರೆ, ನಮ್ಮ ವಿಡಿಯೋಗಳನ್ನು ಇದೇ ರೀತಿಯಾಗಿ ಪೂರ್ತಿ ನೋಡೋದ್ರ ಮೂಲಕ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡೋದ್ರ ಮೂಲಕ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡುವಂತೆ ಪ್ರೇರೇಪಿಸಬೇಕು. ಅದೇ ರೀತಿಯಾಗಿ ಇನ್ನೂ ಉತ್ತಮ ಕ್ವಾಲಿಟಿಯ ವಿಡಿಯೋಗಳನ್ನು ತಮಗೆ ನೀಡುವಂಥ ಪ್ರಯತ್ನ ಮಾಡ್ತೀನಿ. ಆ ಒಂದು ಜ್ಞಾನವನ್ನು ನೀವು ಪಡ್ಕೊಂಡು ಪರೀಕ್ಷೆಗಳಲ್ಲಿ ಯಶಸ್ಸಾಗಲಿ ಅಂಥೇಳಿ ನಾನು ಆಶಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.